ಏಕೆ ಲಕ್ಷ್ಮೀಕಾಂತೆ, ಏನಾಯ್ತೆ ಹಿಂಗ್ ಬಾಯಿ ಬಡ್ಕಂತ ಇದ್ಯೆ? ಸರಿ ಆಯ್ತು, ಹೋಗಿ ಆ ದಾಸಿನ ಕರ್ಕ ಬರ್ತೀನಿ. ಅಮ್ಮ, ಯಾರಮ್ಮ ಮನೆಯಲ್ಲಿರೋದು? ಯಾರು ಸ್ವಾಮಿ? ಅಮ್ಮ ದಾಸಿ, ನಮ್ಮ ಮನೆಯಲ್ಲಿ ನಮ್ಮ ಮಗುವಿನ ವರ್ಧಂತ ಉತ್ಸವ ಇರುವುದು. ಸ್ವಲ್ಪ ಗೋಧಿಯನ್ನು ಬೀಸಿ ಕೊಡಬೇಕು, ಬರುವೆ ತಾಯಿ? ಸ್ವಾಮಿ, ನಮ್ಮ ಪತಿ ಅಪ್ಪಣೆ ಪಡೆದು ಬರಲು ನಡೀರಿ ಸ್ವಾಮಿ. ಹಾಗೆ ಆಗಲಿ, ಪಡೆದುಕೊಂಡು ಬಾರಮ್ಮ. ಸ್ವಾಮಿ, ದೇವಿ, ಧನಪಾಲ ಶೆಟ್ಟರ ಮನೆಯಲ್ಲಿ ಸ್ವಲ್ಪ ಗೋಧಿ ಇರುವುದಂತೆ ಬೀಸಿಕೊಟ್ಟು ಬರಲ್ಲ? ದೇವಿ, ಜಾಗ್ರತೆಯಾಗಿ ಹೋಗಿ ಆ ಕೆಲಸವನ್ನು ಮುಗಿಸಿಕೊಟ್ಟು ಬರುವಂತಳಾಗಿ ಪ್ರಾಣೇಶ್ವರಿ. ಹಾಗೆ ಆಗಲಿ ಸ್ವಾಮಿ. ಲಕ್ಷ್ಮೀಕಾಂತೆ, ದಾಸಿಯನ್ನು ಕರೆದುಕೊಂಡು ಬಂದಿರುವೆನು. ನೀನು ಗೋಧಿಯನ್ನು ಕೊಟ್ಟು ಬೀಸುವಂತಳಾಗು. ಹಾಗೆ ಆಗಲಿ ಸ್ವಾಮಿ. ಹಾಗೆ ಆಗಲಿ ತಾಯಿ. ಲಕ್ಷ್ಮೀಕಾಂತರ ಬೇಗ ಬನ್ನಿ, ಬೇಗ ಬನ್ನಿ. ತಾಯಿ, ನಿಮ್ಮ ಮಗುವಿನ ಕೈಲಿದ್ದುವ ಬಂಗಾರದ ಗಿರಿಕೆಯನ್ನು ಆ ಗೋಡೆ ಮೇಲೆ ಬರೆದಿರುವ ಚಿತ್ರಾಂಶ ಪಕ್ಷಿ ನುಂಗಿ ಮಾಯವಾಯಿತು ತಾಯಿ. ಅಂತೆ ಹೇಗೆ, ಏನಾಯಿತು? ಅಮ್ಮ ದಾಸಿ, ಮೊದಲೇ ಆಕೆ ಸರಿ ಇಲ್ಲ. ದಯವಿಟ್ಟು ಆ ಬಂಗಾರದ ಗಿಲ್ಕೆಯನ್ನು ಕೊಟ್ಟು ಬಿಡು. ನಿನಗೆ ಒಂದು ದಿನದಲ್ಲ, ಒಂದು ತಿಂಗಳ ಕೂಲಿಯನ್ನು ಕೊಡುವೆನು. ಸ್ವಾಮಿ, ಖಂಡಿತವಾಗಿಯೂ ತೆಗೆದುಕೊಂಡಿಲ್ಲ ಸ್ವಾಮಿ. ಆ ಗೋಡೆ ಮೇಲೆ ಬರೆದ ಚಿತ್ರಾಂಶ ಪಕ್ಷಿ ನಿಮಗೆ ಮಾಯವಾಯಿತು ಸ್ವಾಮಿ. ಇವಳು ಸಾಮಾನ್ಯವಾದ ಕಾರಳಿ ಅಲ್ಲ. ಯಾರಲ್ಲಿ ಈಕೆ ಪತಿಯನ್ನು ಕರೆದುಕೊಂಡು ಬನ್ನಿ. ಸ್ವಾಮಿ, ನನ್ನನ್ನು ಕರೆಸಿದ ಕಾರಣವೇನು ಸ್ವಾಮಿ? ಅಯ್ಯ ಗೊರವ, ನಿನ್ನ ಹೆಂಡತಿಯು ನನ್ನ ಮಗುವಿನ ಕೈಯಲ್ಲಿದ್ದ ಲಕ್ಷ ಬೆಲೆ ಬಾಳುವ ಬಂಗಾರದ ಗಿಲಿಕೆಯನ್ನು ಕದ್ದು ಹಂಸ ಪಕ್ಷಿ ನುಂಗಿತೆಂದು ಸುಳ್ಳನ್ನು ಹೇಳುತ್ತಿರೋಳು. ದಯವಿಟ್ಟು ಗಿಲಿಕೆ
ಮಾಡಿದ್ದಾರೆ ಕಿಲನೆ ನಗುವ ಗೊಂಬೆಗಳು ಎಂತು ಕಾಮವೋದೇಗ ನವ ವೈಭವ ನವ ವೈಭವ ನವ ವೈಭವ ಮಂತ್ರಿ ಪ್ರಭು ಸೊರಪ್ಪನ ಸೊಕ್ಕಕ್ಕೆ ಒಲಿದರೆ ನಾಚಿಕೆ ಸೊರಪ್ಪನ ಸುಖ
ಪರಿಯ ಕೆಣಕಿದ ಸಿರಿಯ ಸರ್ಕೇಳ್ ಪರಿಯ ಕೆಣಕಿದ ಸಿರಿಯ ರಣದಳು ರಿಪ್ಪುಗಳ ಶಿರಗಳ ಕಡೆಯಿವೆ ರಣದಳು ರಿಪ್ಪುಗಳ ಶಿರಗಳ ಕಡೆಯಿವೆ ಕೇಳು ಬೇಡ್ವೆ ಸುಮತಿ ಸೈನ್ಯದ ಪರಿಯ ಕೇಳು ಬೇಡ್ವೆ ಸುಮತಿ ಬಲೆ ಬಲೆ ಸೈನ್ಯಾಧೀಶನೇ ಚಂಡತೆಯಿಂದಲ ಶಿರಗಳ ಕಡೆಯುವೆ ಮಾಮರು ಚಂಡತೆಯಿಂದಲ ಶಿರಗಳ ಕಡೆಯುವೆ ಮಂಡಲದಳು ನಾಂ ಚೆಂಡಾಡುವೆನು ಮಾಮರು ಸೈನ್ಯಾಧೀಶನೇ ಮಂಡಲದಳು ನಾಂ ಚೆಂಡಾಡುವೆನು ರಣದಳು ರಿಪುಗಳ ಶಿರಗಳ ಕಡೆಯುವೆ ರಣದಳು ರಿಪುಗಳ ಶಿರಗಳ ಕಡೆಯುವೆ ಕೇಳು ಬೇಡ್ವೆ ಸುಮತಿ ಸೈನ್ಯದ ಪರಿಯ ಕೇಳು ಬೇಡ್ವೆ ಸುಮತಿ ಮಹಾಪ್ರಭು ಸೈನ್ಯಾಧೀಶನೇ ನಮ್ಮ ಸೈನ್ಯವನ್ನು ಕಂಡರೆ ಪರರಾಜ ಸೈನ್ಯವು ಆನೆ ಕಲಿಗೆ ಸಿಕ್ಕಿದ ಭಯದೆ ಹಚ್ಚು ಕುಚ್ಚಾಗುವುದು ಮತ್ತೇನಪ್ಪಡೆ ಬೇಷ್ ಬೇಷ್ ಬಹಳ ಸಂತೋಷ ನಿನ್ನ ಪೀಠದಲ್ಲಿ ಮಂಡಿಸು ಆಗಬಹುದು ಮಂತ್ರಿ ಸೈನ್ಯಾಧೀಶರೇ ಮಹಾಪ್ರಭು ಸೈನ್ಯದೊಳು ನೀನು ಬಲವಂತ ನಗು ಅರುಚವ ನಾನಾಂತೆನ ಅರುಚವ ನಾನಾಂತೆನ ಅರುಚವ ನಾನಾಂತೆನ ಬೇಷ್ ಬೇಷ್ ನಿನ್ನಂತ ಬುದ್ಧಿಶಾಲಿಯಾದ ಮಂತ್ರಿಯು ನಿನ್ನಂತ ಅಸಹಾಯ ಶೂರನಾದ ಸೈನ್ಯಾಧೀಶನು ಈ ಅನ್ನ ರಾಜ್ಯದಲ್ಲಿರುವಾಗ ಯಾನಾಗೂ ಈ ಅನ್ನ ರಾಜ್ಯಕ್ಕೂ ಒಂದು ಕೊರತೆ ಎಂದರೇನು ಬೇಷ್ ಬೇಷ್ ಬಹಳ ಸಂತೋಷ ನಿಮ್ಮ ಪೀಠದಲ್ಲಿ ಮಂಡಿಸಿ ಆಗಬಹುದು ಚಾರಣೆ ಸಮಾಚಾರವೇನು ಅವರನ್ನು ಭಯ ಭಕ್ತಿಯಿಂದ ಒಳಗೆ ಬರಮಾಡಿ ಸಾರಸಾಕ್ಷ ಭಕ್ತ ಪಾಲ ಭಾರ್ಗವಿ ಮನೋಹರ ಶಂಭೋ ಮಹಾದೇವ ಶಂಭೋ ಮಹಾದೇವ ಸಾರಸಾಕ್ಷ ಭಕ್ತ ಪಾಲ ಭಾರ್ಗವಿ ಮನೋಹರ ಭಾರ್ಗವಿ ಮನೋಹರ ಭಾರ್ಗವಿ ಮನೋಹರ ಶಂಭೋ ಮಹಾದೇವ ಶಂಭೋ ಮಹಾದೇವ ದುಷ್ಟರನ್ನು ಶಿಕ್ಷಿಸಿ ಶರಣರನ್ನು ರಕ್ಷಿಸಿ ಶಂಭೋ ಮಹಾದೇವ ಶಂಭೋ ಮಹಾದೇವ ದುಷ್ಟರನ್ನು ಶಿಕ್ಷಿಸಿ ಶರಣರನ್ನು ರಕ್ಷಿಸಿ ಶರಣು ವಸ್ತು ಬಂದವಯ್ಯ ಶಂಭೋ
ಹೇಳುವಂತರಾಗಿ ನುಡಿದಂತೆ ನಡೆದುಕೊಳ್ಳುವನು. ಹೇಳುವಂತರಾಗಿ ಸ್ವಾಮಿ. ಅಯ್ಯ ಸುರಪಾಲ, ಹಾಗಾದರೆ ಹೇಳುವೆನು ಕೇಳು. ಹೇಳುವಂತರಾಗಿ ಸ್ವಾಮಿ. ರಾಜಮುದ್ರಿಕೆಯನ್ನ ಬೆರಳಿಗೆ ಧರಿಸಯ್ಯ. ಅಯ್ಯ ಸುರಪಾಲ. ಸ್ವಾಮಿ. ರಾಜಮುದ್ರಿಕೆಯನ್ನ ಬೆರಳಿಗೆ ಧರಿಸಯ್ಯ. ಪಟ್ಟದ ಕಾತಿಯ ಬಗಲಿಗೆ ಹಾಕಯ್ಯ. ಅಯ್ಯ ಸುರಪಾಲ. ರತ್ನ ಕಿರೀಟವ ಸಿರದ ಮೇಲಿರಿಸಯ್ಯ. ಅಯ್ಯ ಸುರಪಾಲ. ಸ್ವಾಮಿ. ರತ್ನ ಕಿರೀಟವ ಸಿರದ ಮೇಲಿರಿಸಯ್ಯ. ರಾಜನು ನಾನಾಗಿ ಮಂತ್ರಿಯು ನೀನಾಗಿ. ಅಯ್ಯ ಸುರಪಾಲ. ರಾಜನು ನಾನಾಗಿ ಮಂತ್ರಿಯು ನೀನಾಗಿ. ರಾಜಮುದ್ರಿಕೆಯನ್ನ ಬೆರಳಿಗೆ ಧರಿಸಯ್ಯ. ಪಟ್ಟದ ಕಾತಿಯ ಬಗಲಿಗೆ ಹಾಕಯ್ಯ. ಅಯ್ಯ ಸುರಪಾಲ, ಸ್ವಾಮಿ. ನಿನ್ನ ರಾಜಮುದ್ರಿಕೆ ಉಂಗುರವನ್ನು ನನ್ನ ಬೆರಳಿಗೆ ಧರಿಸುವಂತನಾಗು. ಆಗಲಿ ಸ್ವಾಮಿ. ನಿನ್ನ ಪಟ್ಟದ ಕತ್ತಿಯನ್ನು ನನ್ನ ಬಗಲಿಗೆ ಧರಿಸುವಂತನಾಗು. ಆಗಬಹುದು. ನಿನ್ನ ರತ್ನ ಕಿರೀಟವನ್ನು ನನ್ನ ಶಿರದ ಮೇಲೆ ನಿಮ್ಮ ಇರಿಸುವಂತ. ಇಷ್ಟದಂತೆ ಆಗಲಿ ಸ್ವಾಮಿ. ಅಯ್ಯ ಸುರಪಾಲ, ನಾನು ರಾಜನಾಗಿರುವ ತನಕ ನೀನು ನನ್ನ ಬಲಭಾಗದಲ್ಲಿ ನಿಂತು ನನ್ನ ಆಜ್ಞೆಯನ್ನು ಶಿರಸಾವಹಿಸಿ ಪಾಲಿಸಬೇಕು. ತಿಳಿಯಿತೆ? ಸ್ವಾಮಿ. ಹೇಳುವೆನು ಕೇಳಿ. ರಾಜ ಮುದ್ರಿಕೆಯನ್ನ ನಿಮ್ಮ ಬೆರಳಿಗೆ ಧರಿಸುವೆನಾ. ಸ್ವಾಮಿ. ಅಯ್ಯ ಸುರಪಾಲ. ರಾಜ ಮುದ್ರಿಕೆಯನ್ನ ನಿಮ್ಮ ಬೆರಳಿಗೆ ಧರಿಸುವೆನಾ. ಪಟ್ಟದ ಕಥೆಯನ್ನ ಬಗಲಿಗೆ ಹಾಕುವೆನೋ. ಸ್ವಾಮಿ. ಬಗಲಿಗೆ ಹಾಕುವೆನೋ. ಸ್ವಾಮಿ. ಅಯ್ಯ ಸುರಪಾಲ. ರತ್ನ ಕಿರೀಟವನ್ನ ನಿಮ್ಮ ಶಿರದ ಮೇಲಿರಿಸುವೆನಾ. ರತ್ನ ಕಿರೀಟವನ್ನ ನಿಮ್ಮ ಶಿರದ ಮೇಲಿರಿಸುವೆನಾ. ರಾಜರು ನೀವಾಗಿ ಮಂತ್ರಿಯು ನಾನಾಗಿ. ಸ್ವಾಮಿ. ಮಂತ್ರಿಯು ನಾನಾಗಿ. ಸ್ವಾಮಿ. ಅಯ್ಯ ಸುರಪಾಲ. ನೀವು ಹೇಳಿದಂತೆ ಈ ನನ್ನ ರಾಜ ಮುದ್ರಿಕೆಯನ್ನು ನಿಮ್ಮ ಬೆರಳಿಗೆ ಧರಿಸುವೆನು. ಆಗಬಹುದು. ಈ ನನ್ನ ಪಟ್ಟದ ಕತ್ತಿಯನ್ನು ನಿಮ್ಮ ಬಗಲಿಗೆ ಹಾಕುವೆನು. ಆಗಬಹುದು. ಈ ನನ್ನ ರತ್ನ ಕಿರೀಟವನ್ನು ನಿಮ್ಮ ಶಿರದ ಮೇಲಿರಿಸುವೆನು. ಆಗಬಹುದು. ಸ್ವಾಮಿ. ನೀವು ನಮ್ಮ ರಾಜ್ಯದಲ್ಲಿ ರಾಜರಾಗಿರುವ ತನಕ ನಿಮ್ಮ ಬಲಭಾಗದಲ್ಲಿ ಕುಳಿತು ನಾನೇ ಸ್ವತಃ ನಿಮ್ಮ ಆಜ್ಞೆಯನ್ನು ಪಾಲನೆ ಮಾಡುವೆನು ಸ್ವಾಮಿ. ಆಗಬಹುದು. ಸ್ವಾಮಿ. ಅಯ್ಯ ಇದೋ, ಸುರಪಾಲ. ಬನ್ನಿ ಇಲ್ಲಿ ಈ ಸಿಂಹಾಸನವನ್ನು ಏರುವಂತರಾಗಿ. ಸುರ ಸುರ ಸಿಂಹಾಸನವ ಬರದಿನ ಏರ್ವೆ. ಸುರ ಸುರ ಸಿಂಹಾಸನವ ಬರದಿನ ಏರ್ವೆ. ಬರದಿನ ಏರ್ವೆ. ಬರದಿನ ಏರ್ವೆ. ನೀರನಾಗಿ ದರೆಯಲೇ ಪೂರನಾಗಿ ಬುರದಲೇ.
ಗುರುವಾರದ ದಿವಸ ನಿಮ್ಮ ಮನೆಯಲ್ಲಿ ಆ ಮಹಾಂದಾತ ಚಕ್ರವರ್ತಿಯ ಚರಿತ್ರೆಯನ್ನು ಓದುವೆನು, ಆಗಬಹುದೇ? ಸ್ವಾಮಿ, ಬಹಳ ಸಂತೋಷ. ನೀಲಕಂಠಾಚಾರ್ಯರೇ, ಅಯ್ಯ, ನೀವು ಮಾಡಿದ ಆ ಮಹಂದಾತನ ಚರಿತ್ರೆಯನ್ನು ಕೇಳಿ ಅತ್ಯಾನಂದವಾಯಿತು. ಸ್ವಾಮಿ, ಮಂತ್ರಿ, ಮಹಾಪ್ರಭು, ಯಾರೋ ಯತಿವರ್ಯರು ಬಂದು ಈ ನನ್ನ ಸಿಂಹಾಸನವನ್ನು ಏರಿ ಹೋದ ಮೇಲೆ
ಶ್ರೀಯುತ ಜೈರಾಮ್ರವರಿಗೆ ಬೆಳ್ಳಿ ಕಿರೀಟವನ್ನು ಸಮರ್ಪಣೆ ಮಾಡುವಂಥ ಕಾರ್ಯಕ್ರಮದಲ್ಲಿ ಅವ್ರಿಗೊಂದು ಭಿನ್ನ ಒತ್ತಡ ಇದೆ. ಅದನ್ನು ಓದ್ತಾ ಇದ್ದೇವೆ, ದಯವಿಟ್ಟೆಲ್ಲ ಕೇಳಿಸ್ಕೊಳ್ಬೇಕಂತೇಳಿ ಕೇಳ್ಕೊಳ್ತಾ ಇದ್ದೇವೆ. ಶನೇಶ್ವರ ಶ್ರೀ ಆತ್ಮಾರಾಮಸ್ವಾಮಿ ಕೃಪಾಪೋಷಿತ ನಾಟಕ ಮಂಡಳಿ, ಆತ್ಮಾರಾಮ ಕ್ಷೇತ್ರ, ಭಿನ್ನ ಒತ್ತಳೆ. ಹಾರ್ಮೋನಿಯಂ ಮಾಸ್ಟರ್ ಹರಿಕಥಾದಾಸರು ಶ್ರೀಯುತ ಜೈರಾಮು. ಬೆಳ್ಳಿ ಕಿರೀಟದ ಮೆರೆಗು. ಕಲೆ ಯಾರ ಸ್ವತ್ತೂ ಅಲ್ಲ, ಯಾರು ಭಕ್ತಿ ಗೌರವ ವಿನಯಗಳಿಂದ ಕರಗತ ಮಾಡಿಕೊಳ್ಳುತ್ತಾರೋ ಅವರು ಕಲೆಯ ಒಡೆಯರೇ ಆಗುತ್ತಾರೆ. ಯಾವುದೇ ವಿದ್ಯೆಯಾಗಲಿ ಅದು ಪುಕ್ಕಟ್ಟೆ ದೊರಕುವ ವಸ್ತುವಲ್ಲ, ಪರಂತು ಪರಿಶ್ರಮ ಪಡುವವರ ಸ್ವತ್ತಾಗುತ್ತದೆ. ಕಲೆ ವಂಶ ಪಾರಂಪರ್ಯವಾಗಿ ಬರಬಹುದು, ಓದಿನಿಂದ ನಮ್ಮದಾಗಬಹುದು, ನೋಡುವುದರಿಂದ ಕಲಿಯಬಹುದು, ಸ್ವಂತ ಪರಿಶ್ರಮದಿಂದ ಅಂದರೆ ಕಲಿಕಾ ಆಸಕ್ತಿಯಿಂದ ಕರಗತವಾಗುವುದು. ಒಟ್ಟಿನಲ್ಲಿ ಕಲೆ ಕರಗತವಾಗಲು ಪರಿಶ್ರಮ ಅತ್ಯವಶ್ಯಕ. ಕಲಿಯುವವರಲ್ಲಿ ಭಕ್ತಿ ಇರಬೇಕು, ಶ್ರದ್ಧೆ ಇರಬೇಕು, ವಿನಯ ಮನೆ ಮಾಡಿಕೊಂಡಿರಬೇಕು. ಅಂತಹವರಿಗೆ ಬೇಗ ಸಂಗೀತ ಸರಸ್ವತಿ ಒಲಿಯುತ್ತಾಳೆ. ಆ ದೃಷ್ಟಿಯಿಂದ ಚಿಂತನ ಮಾಡಿದಾಗ ಶ್ರದ್ಧಾ ಭಕ್ತಿ ಗೌರವಗಳಿಂದ ನಾಟಕ ಕಲೆ ತನ್ನದಾಗಿಸಿಕೊಂಡವರ ಸಾಲಿಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಸಣ್ಣಪ್ಪನಪಾಳ್ಯದ ಶ್ರೀ ದಿವಂಗತ ಸಂಜೀವಯ್ಯ ಮತ್ತು ಶ್ರೀಮತಿ ಗಂಗಮ್ಮನವರ ಮಗನಾದ ಹಾರ್ಮೋನಿಯಂ ಮಾಸ್ಟರ್ ಶ್ರೀ ಜೈರಾಮುರವರು ಸೇರ್ಪಡೆಯಾಗುತ್ತಾರೆ. ಇವರು ದಿನಾಂಕ 5/6/1972 ಜನಿಸಿರುತ್ತಾರೆ. ತದನಂತರ 10ನೇ ತರಗತಿಯವರೆಗೆ ವ್ಯಾಸಂಗ ಮಾಡಿದ್ದು, ನಂತರ 1992-93ರವರೆಗೆ ಹಿರೇಹಳ್ಳಿಯ ಗುರುಗಳಾದ ಶ್ರೀ ದೊಡ್ಡರಾಮಣ್ಣರವರ ಮಾರ್ಗದರ್ಶನದಲ್ಲಿ ಸಂಗೀತ ಪಾಠವನ್ನು ಅಭ್ಯಾಸ ಮಾಡಿ 1994ರಲ್ಲಿ ಪ್ರಥಮ ಬಾರಿಗೆ ವೀರಾಭಿಮನ್ಯು ಅಥವಾ ಕೃಷ್ಣ ಸಂಧಾನ ಎಂಬ ಪೌರಾಣಿಕ ನಾಟಕವನ್ನು ಹುಟ್ಟೂರಾದ ಹೆಗ್ಗುಂದ ದಾಖಲೆ ಸಣ್ಣಪ್ಪನಪಾಳ್ಯ ಗ್ರಾಮದಲ್ಲಿಯೇ ಹಾಡಿಸಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ. ಇವರ ಧರ್ಮಪತ್ನಿಯಾದ ಶ್ರೀಮತಿ ಸರಸ್ವತಮ್ಮ ಮತ್ತು ಇವರ ಕುಟುಂಬದವರೂ ಕೂಡ ಬೆನ್ನೆಲುಬಾಗಿ ನಿಂತು ಕಲಾ ಸೇವೆಯನ್ನು ಪ್ರೋತ್ಸಾಹಿಸುತ್ತಾ ಬಂದಿರುತ್ತಾರೆ. ರಂಗಭೂಮಿ ಪದವೇ ಶಕ್ತಿಯುತವಾದದ್ದು. ಭೂಮಿ ತೂಕದ ಶಕ್ತಿ ರಂಗಭೂಮಿಗಿದೆ. ಭೂತಾಯಿ ಹೇಗೆ ಎಲ್ಲವನ್ನೂ ಮತ್ತು ಎಲ್ಲರನ್ನೂ ಸಹಿಸಿಕೊಳ್ಳುತ್ತಾಳೋ ಹಾಗೆಯೇ ರಂಗಭೂಮಿ ಕಲಾವಿದರು ಏನೆಲ್ಲವನ್ನೂ ಸಹಿಸಿಕೊಳ್ಳಬಲ್ಲರು ಮತ್ತು ಅರಗಿಸಿಕೊಳ್ಳಬಲ್ಲರು. ಕಲಾವಿದನಾಗುವುದು ಅಷ್ಟು ಸುಲಭವಲ್ಲ. ಕಲೆ ಎಲ್ಲರಿಗೂ ಒಲಿಯುವಂತಹುದಲ್ಲ. ಅದಕ್ಕೂ ಧೈರ್ಯ ಬೇಕು, ಪ್ರತಿಭೆ ಮನೆ ಮಾಡಿರಬೇಕು. ಎಲ್ಲರನ್ನೂ ಕಲಾವಿದರು ಎನ್ನಲಾಗದು. ಪಾತ್ರಧಾರಿಗಳನ್ನು ನಿಭಾಯಿಸುವುದು, ಸಂಗೀತ ನಿರ್ದೇಶನದ ಜೊತೆಗೆ ನಿರ್ದೇಶನ, ಅಭಿನಯ, ಸಂಭಾಷಣೆ, ವಾಕ್ಚಾತುರ್ಯ ಇವೆಲ್ಲವನ್ನೂ ನಿಭಾಯಿಸುವುದು ಅಷ್ಟು ಸುಲಭದ ಮಾತಲ್ಲ. ಇವರ ಪ್ರತಿಭೆ, ನಿಷ್ಕಲ್ಮಶ ಮನಸ್ಸು, ಸಂಗೀತ ನಿರ್ದೇಶನದ ಚಾಕಚಕ್ಯತೆಗೆ ಮತ್ತೊಂದು ಹೆಸರೆನಿಸುವವರೇ ಶ್ರೀಯುತ ಜೈರಾಮ್ರವರು. ಶ್ರೀ ಜೈರಾಮು ಇವರು ಉತ್ತಮ ಸಂಗೀತ ನಿರ್ದೇಶಕರು, ಜೊತೆಗೆ ಓರ್ವ ಸಜ್ಜನ ಮನುಷ್ಯ. ಇವರು ಪೌರಾಣಿಕ ನಾಟಕಗಳಲ್ಲದೆ ಹರಿಕಥೆಗಳಿಗೆ ಹಾರ್ಮೋನಿಯಂ ವಾದವನ್ನು ನೀಡಿ ಜನಮನ್ನಣೆ ಪಡೆದಿದ್ದಾರೆ. ಸತ್ಯವ್ರತ ಮತ್ತು ಶನಿ ಪ್ರಭಾವ, ವೀರಾಭಿಮನ್ಯು ಅಥವಾ ಕೃಷ್ಣ ಸಂಧಾನ ಇಲ್ಲಿಯವರೆಗೂ ಸುಮಾರು 70ರಿಂದ 80 ಪೌರಾಣಿಕ ನಾಟಕಗಳಲ್ಲಿ ಸಂಗೀತ ನಿರ್ದೇಶನ ಮಾಡಿ ಪ್ರದರ್ಶನ ಮಾಡಿಸಿದ್ದಾರೆ. ರಾಜ್ಯದ ನಾಟಕ ಪ್ರಿಯರ ಮನಸೂರೆಗೊಂಡಿದ್ದಾರೆ. ಒಟ್ಟಿನಲ್ಲಿ ಶ್ರೀಯುತ ಜೈರಾಮುರವರು ಈ ನಾಡು ಕಂಡಂತಹ ಪ್ರತಿಭಾವಂತ ರಂಗಭೂಮಿ ಸಂಗೀತ ನಿರ್ದೇಶಕರು. ಇವರ ಕಲಾ ಸೇವೆಯು ಇನ್ನೂ ಹೆಚ್ಚಿನ ರೀತಿಯಲ್ಲಿ ವಿಸ್ತಾರವಾಗಲಿ, ಕಲಾ ಸರಸ್ವತಿ ಇವರನ್ನು ಹಾರೈಸಲಿ. ಇವರ ಕಲಾ ಸೇವೆಯನ್ನು ಮೆಚ್ಚಿ ಶ್ರೀ ಶನೇಶ್ವರ ಶ್ರೀ ಆತ್ಮಾರಾಮಸ್ವಾಮಿ ಕೃಪಾಪೋಷಿತ ನಾಟಕ ಮಂಡಳಿಯು ಈ ಕಲಾಸಿರಿಯನ್ನು ಹಿರಿಯರ ಆಶಯದಂತೆ ಸಮಸ್ತ ಕಲಾಬಂಧುಗಳ ಸಮ್ಮುಖದಲ್ಲಿ ಕಲಾ ಪೋಷಕರ ಸಹಯೋಗದೊಂದಿಗೆ ರಜತ ಕಿರೀಟ ತೊಡಿಸಿ, ಜೊತೆಗೆ ಸಂಗೀತ ಚತುರ ಎಂಬ ಬಿರುದನ್ನು ನೀಡಿ ಗೌರವಿಸಿ ಸನ್ಮಾನಿಸುತ್ತಿದ್ದೇವೆ. ಶ್ರೀ ಶನೇಶ್ವರ ಶ್ರೀ ಆತ್ಮಾರಾಮಸ್ವಾಮಿ ಕೃಪಾಪೋಷಿತ ನಾಟಕ ಮಂಡಳಿ, ಆತ್ಮಾರಾಮ ಕ್ಷೇತ್ರ, ನರಸೀಪುರ.